ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಟುಡೇಸ್ ಇಂಟ್ರೆಸ್ಟಿಂಗ್ ವಿಡಿಯೋದಾಗ ನಾ ಮಾತಾಡತ್ತೀನಿ ಬಟ್ ನೀವೆಲ್ಲ ನೋಡತ್ತಿರೋದು ಅಜ್ಜಿನ. ಸೊ ಅಜ್ಜಿ ಇವತ್ತು ಸ್ಪೆಷಲ್ ಆಗಿ ಪಂಚಮಿಗೆ ಆಮೇಲೆ ಹೆಲ್ದಿ ಉಂಡಿ ರೆಸಿಪಿ ಹೇಳ್ಕೊಡ್ತಾರ. ಸೊ ಅದಕ್ಕೆ ಏನೇನು ಬೇಕಾ ನೋಡ್ಕೊಳಂಬರ್ರಿ. ಅಜ್ಜಿ ಹೇಳ್ತಾರ ನೋಡ್ರಿ ಈಗ ಉಂಡಿಗೆ ಏನೇನು ಬೇಕಂತ ಹೇಳಿ. ಅಜ್ಜಿ ಉಂಡಿಗೆ ಏನೇನು ಬೇಕಾ? ಹಾಂ, ಅದನ್ನ ಹಿಡ್ಕೊ. ಉಂಡಿಗೆ ಕೊಬ್ಬರಿ, ಕಾರಿಕ, ಬದಾಮು, ಗೋಡಂಬಿ ಮತ್ತು ಅಂಟು, ತುಪ್ಪ ಕರಿಯಕ್ಕೆ. ನಾವು ಯಾವ ಉಂಡಿ ಮಾಡತ್ತೇವಿ ಈಗ? ಅಂಟಿನ ಉಂಡಿ. ಸೊ ಅಂಟಿನ ಉಂಡಿ ಮಾಡತ್ತೇವಿ. ಅಂಟು ಬೇಕಲ್ಲ? ಅಂಟು ಆಮೇಲೆ ಇದು ಒಂದು ಅಳವಿ ಹಾಕಿದ್ರು ನಡಿತೈತಿ, ಇಡ್ಲಿಕ್ಕೂ ನಡಿತೈತಿ. ಬಾಣಂತಿಯರಿಗೆ ಅಳವಿ ಹಾಕ್ತಾರೆ, ಈಗೂ ಹಾಕ್ಬೋದು ಒಂದು ಸ್ವಲ್ಪ. ಮತ್ತು ಬೆಲ್ಲ, ಆಮೇಲೆ ತುಪ್ಪ. ತುಪ್ಪದಾಗ ಅಂಟು ಕರ್ಕೊಳ್ಳೋದು. ಕೊಬ್ಬರಿ, ಕಾರಿಕ ಸಣ್ಣ ಮಾಡಿ ಇಟ್ಕೊಳ್ಳೋದು. ಸೊ ಆಮೇಲೆ ನಾನು ನಿಮಗೆ ಎಲ್ಲ ತೋರಿಸ್ತೀನಿ ಪ್ರಿಪ್ರೇಷನ್. ಸೊ ಇಲ್ಲಿ ನೋಡ್ಬೋದು ನೀವು ಕೊಬ್ಬರಿ, ಆಮೇಲೆ ಕಾರಿಕ, ಆಮೇಲೆ ಖಜೂರ ಎಲ್ಲನೂ ಹಿಂಗೆ ಮೆತ್ತಗೆ ಮಾಡಿ ಇಟ್ಕೊಂಡಾರ, ಸಣ್ಣ ಪೀಸಸ್ ಮಾಡಿ. ಇವನೀಗ ಮಿಕ್ಸರ್ ಮಾಡ್ಕೊಳ್ಳೋಣಂತ. ನೋಡಾಕತ್ತಿರಲ್ಲ ಅಜ್ಜಿ ಹೆಲ್ದಿ ರೆಸಿಪಿ. ಇಲ್ಲಿ ನೋಡ್ಬೋದು ನೀವು ಫುಲ್ ಬೌಲ್ಸ್ ತುಂಬ ಬದಾಮ್, ಕಾರಿಕ, ಪಿಸ್ತಾ, ಆಮೇಲೆ ಗೋಡಂಬಿ ಎಲ್ಲನೂ ಹಾಕಿ ಮಾಡಿದ್ರೆ ಉಂಡಿ ಖಮ್ಮಂಗೆ ಟೇಸ್ಟಿ ಆಕೈತಿ ನೋಡ್ರಿ. ಸೊ ಭಾರಿ ಮಾಡ್ತಾರೆ ಅಜ್ಜಿ ಅಂತೂ. ಈ ರೆಸಿಪಿ ಫುಲ್ ನೋಡ್ಕೋರಿ. ಆಮೇಲೆ ಇಲ್ಲಿ ನೋಡ್ಬೋದು ನೀವು ಒಣ ಕೊಬ್ಬರಿ, ಅಂಟು, ದ್ರಾಕ್ಷಿ, ಖರ್ಜೂರ, ಬೆಲ್ಲ. ಸೊ ಇಷ್ಟೆಲ್ಲ ಇಂಗ್ರೀಡಿಯೆಂಟ್ಸ್, ಹೆಲ್ದಿ ಇಂಗ್ರೀಡಿಯೆಂಟ್ಸ್ ಹೋಗ್ತೈತಿ ಒಳಗೆ. ಇಲ್ಲಿ ನೋಡಬಹುದು ನೀವು. ಇಷ್ಟು ಇಂಟ್ರೆಸ್ಟ್ ಐತಲ್ಲ ಅಜ್ಜಿಗೆ. ಇನ್ನು ಅಜ್ಜಿ ಮಾಡೋನು ತಡಾಕಿಲ್ಲ. ಅವ್ರ ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಕೊಂಡ್ರೆ ಬಿಟ್ರೆ ಸಣ್ಣಗೆ. ಇಲ್ಲಿ ನೋಡ್ರಿ ಕೊಬ್ಬರಿ ಹಿಂಗೆ ಸಣ್ಣಗೆ ಕಟ್ ಮಾಡ್ಕೊಂಡು ಇಟ್ಕೊಳಕತ್ತಾರ. ಇಳಗಿಲೆ ಹಿಂಗೆ ಹೆರಿಲೂಬಹುದು, ಇಲ್ಲ ನೀವು ಸಣ್ಣಗೆ ಕಟ್ ಮಾಡ್ಕೋಬೋದು, ಯಾಕಂದ್ರೆ ಹೆಂಗೂ ನಾವು ಮಿಕ್ಸರ್ ಮಾಡ್ತಿರ್ತೀವಲ್ಲ. ಸೊ ಲೆಟ್ಸ್ ಸಿ ದ ರೆಸಿಪಿ. ಆ್ಯಂಡ್ ಅಜ್ಜಿ ಮೇಕ್ಸ್ ದ ಬೆಸ್ಟ್ ಅಂಟಿ ಉಂಡಿ ನೋಡ್ರಿ. ನಿಮ್ಮ ಮನ್ಯಾಗೆಲ್ಲ ಯಾವ್ಯಾವ ಉಂಡಿ ಮಾಡಿರಿ ಅಂಥೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಆಮೇಲೆ ಇದನ್ನು ನೋಡ್ಕೋತ ನಿಮಗೂ ಬಾಯಾಗ ನೀರು ಬರತ್ತಿತ್ತನ ಅಂಥೇಳಿ ಕಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಮೊದ್ಲು ಕೊಬ್ಬರಿ ಕಟ್ ಮಾಡ್ಕೊಂಡ್ರೆ ಈಗ ನೋಡ್ಬೋದು ನೀವು ಕಾರಿಗೆ ಜಜ್ಜಾಕತ್ತಾರ. ಈಗೇನು ನೋಡತ್ತಿರಲ್ಲ ಇದ್ರೊಳಗೆ ನೋಡ್ರಿ ಕೊಬ್ಬರಿ ಸಣ್ಣಗೆ ಹೆರ್ಕೊಂಡಿದ್ದೈತಿ, ಅದಾದಮೇಲೆ ಖಜೂರ್ ಐತಿ, ಅದಾದಮೇಲೆ ಕಾರಿಕ್ ಐತಿ. ಇದನ್ನೆಲ್ಲ ಈಗ ಸಣ್ಣಗೆ ಮಿಕ್ಸರ್ ಮಾಡ್ಕೊಳ್ಳೋಣಂತ. ನಾವು ನಿಮಗೆ ತೋರಿಸಿದ್ನೆಲ್ಲ ಖಜೂರ್, ಕಾರಿಕ್, ಕೊಬ್ಬರಿ ಅದನ್ನೆಲ್ಲ ಈಗ ಮಿಕ್ಸರ್ ಮಾಡ್ಕೊಂಡೇವಿ. ಹಿಂಗೆ ಸಣ್ಣಗೆ ಮಿಕ್ಸರ್ ಮಾಡ್ಕೋಬೇಕು ನೋಡ್ರಿ. ಆಮೇಲೆ ನೆಕ್ಸ್ಟ್ ಇಲ್ಲೇ ಬದಾಮನು ಹಿಂಗೆ ಕಟ್ ಮಾಡಿ ಇಟ್ಕೊಂಡೇನಿ. ಇಡೀ ಒಂದು ಹಾಕಿದ್ರೆ ಅಷ್ಟು ಲಘುನ ಸಾಫ್ಟ್ ಆಗಂಗಿಲ್ಲ ಅಂಥೇಳಿ ಬದಾಮನು ಹಿಂಗೆ ಕಟ್ ಮಾಡಿ ಮಿಕ್ಸಿ ಮಾಡ್ಕೋಬೇಕು. ಆಮೇಲೆ ಗೋಡಂಬಿ ಮಿಕ್ಸಿ ಮಾಡ್ಕೋಬೇಕು, ದ್ರಾಕ್ಷಿ ಮಿಕ್ಸಿ ಮಾಡ್ಕೋಬೇಕು. ಅಂಟೇನೈತಲ್ಲ ಇದನ್ನು ತುಪ್ಪದಾಗ ಹುರಿಬೇಕು. ಆಮೇಲೆ ಬೇಕಂದ್ರೆ ನೀವು ಪಿಸ್ತಾ ಆ್ಯಡ್ ಮಾಡ್ಕೊರಿ. ನನ್ನ ಕಡೆ ಪಿಸ್ತಾ ಐತಂತ ಆ್ಯಡ್ ಮಾಡತ್ತೀನಿ. ಮತ್ತು ಯಾವ್ದಾರು ಡ್ರೈ ಫ್ರೂಟ್ಸ್ ನಿಮ್ಮ ಕಡೆ ಇದ್ರೂ ನೀವು ಹಾಕ್ಕೋಬೋದು. ಈಗ ಇದ್ರೊಳಗೆ ನಾವು ಗೋಡಂಬಿ, ಬದಾಮ ಮತ್ತು ಪಿಸ್ತಾ ಹಾಕ್ಕೊಂಡೇವಿ. ಇದನ್ನ ಸಣ್ಣಗೆ ಮಿಕ್ಸರ್ ಮಾಡ್ಕೋಬೇಕು ನೋಡ್ರಿ. ದ್ರಾಕ್ಷಿ ಮತ್ತು ಅಂಟು ಏನೈತಲ್ಲ ಎಲ್ಲ ಇದನ್ನು ತುಪ್ಪದಾಗ ಕರಿಬೇಕು. ಕರೆದು ಆಮೇಲೆ ಆ್ಯಡ್ ಮಾಡ್ಕೊಳ್ಳೋಣ. ಈಗಿಲ್ಲೇ ಫುಲ್ ಹಿಂಗೆ ತುಪ್ಪ ಹಾಕ್ಕೊಂಡೇವಿ. ನಿಮಗೆ ಎಷ್ಟು ಬೇಕಷ್ಟು ತುಪ್ಪ ಹಾಕೋರಿ. ಆ್ಯಕ್ಚುಲಿ ತುಪ್ಪ ಜಾಸ್ತಿ ಹಾಕೊಂಡಂಗೆ ಚಲೋನ ಆಗ್ತೈತಿ. ಆಮೇಲೆ ಇದ್ರಾಗ ಈಗ ಈ ತುಪ್ಪದಾಗ ಅಂಟು ಮತ್ತು ದ್ರಾಕ್ಷಿನ ಕರ್ಕೊಳ್ಳೋಣ. ನಾ ಈಗೇನು ಡ್ರೈ ಫ್ರೂಟ್ಸ್ ಮಿಕ್ಸರ್ ಮಾಡಿದ್ನಲ್ಲ ಅದನ್ನು ಮೊದಲೇನು ಮಿಕ್ಸಿ ಮಾಡಿ ಇಟ್ಕೊಂಡಿತ್ತು ಅದಕ್ಕೆ ಮಿಕ್ಸ್ ಮಾಡೈತಿ. ನಮ್ಮ ತುಪ್ಪ ಎಲ್ಲ ಕರಗೈತಿ. ಆಮೇಲೆ ತುಪ್ಪ ಕಾದೈತಿನೂ. ಈಗ ನೋಡ್ರಿ ಅಂಟು ಹಾಕ್ಕೊಳತ್ತೀವಿ. ಸಣ್ಣ ಇರ್ತಾವಲ್ಲ ಹಿಂಗೆ ಫುಲ್ ಹಿಂಗೆ ಉಬ್ಬಿಟ್ಟಾವು. ನೋಡ್ಬೋದು ನೀವಿಲ್ಲೇ ಅಂಟೆಲ್ಲ ಹೆಂಗೆ ಉಬ್ಬಾವಂಥೇಳಿ. ಸೊ ಇವು ಅಷ್ಟು ಅಂಟನ್ನು ನಾವೀಗ ತುಪ್ಪದಾಗ ಹುರ್ಕೊಳ್ಳೋಣಂತ. ಆಮೇಲೆ ಇಲ್ಲೇ ಅಜ್ಜಿ ಐತಲ್ಲ ತುಪ್ಪದಾಗ ಹುರಿಯಾಕತ್ತಾರೆ ಇದನ್ನು. ಆಮೇಲೆ ತುಪ್ಪದಾಗ ಕರಿಯಾಕತ್ತಾರ. ಆಮೇಲೆ ಯಾವುದನ್ನು ಇಲ್ಲಿ ನಾವು ಮೆಜರ್ಮೆಂಟ್ಲೆ ತೊಗೊಂಡಿಲ್ಲ. ಸೊ ಅವ್ರು ಮೊದಲಿಂದ ಎಲ್ಲ ಅಳತಿ ಅಂಥೇಳಿ ಏನು ಮಾಡ್ತಿದ್ದಿದ್ದಿಲ್ಲ, ಅಜ್ಮಾಸ್ಲೆನ ಹಾಕ್ತಿದ್ರು. ಸೊ ಎಲ್ಲನೂ ಇಲ್ಲೇ ಅಜ್ಮಾಸ್ಲೆನ ತೊಗೊಂಡೇವು ನೋಡ್ರಿ. ಹಿಂಗೆ ಕರೆದು ಇದ್ರಾಗ ಮಿಕ್ಸ್ ಮಾಡ್ಕೊಳ್ಳೋದು. ಆಮೇಲೆ ಇನ್ನೊಂದು ಏನಂದ್ರೆ ಇದಕ್ಕೆ ಯಾಲಕ್ಕಿ ಪುಡಿ ಒಂದು ಹಾಕ್ಕೋಬೇಕು ನೋಡ್ರಿ. ಈಗ ನಾವು ಇದಕ್ಕೆ ನೆಕ್ಸ್ಟ್ ದ್ರಾಕ್ಷಿ ಹಾಕಿದ್ವಿ ನೋಡ್ರಿ. ಆಲ್ಮೋಸ್ಟ್ ತುಪ್ಪೆಲ್ಲ ಮುಗಿಯಾಗಿ ಬಂದೈತಿ. ಸೊ ನೆಕ್ಸ್ಟ್ ದ್ರಾಕ್ಷಿ ಕರೆದ್ಮೇಲೆ ಮತ್ತೆ ನಾವು ಇನ್ನೊಂದು ಸ್ವಲ್ಪ ತುಪ್ಪ ಹಾಕೋತೀವಿ. ಇಲ್ಲಿ ನೋಡ್ಬೋದು ನೀವು ಎಲ್ಲ ಅಂಟಿಲ್ ಕರೆದು ಹಾಕೇವಿ. ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ಈಗ ಮತ್ತು ನಾವು ಇವನ್ನ ಕರಿತೀವಿ ನೋಡ್ರಿ. ಅಂಟೇನು ಸ್ವಲ್ಪ ಇಟ್ಟಿದ್ವಲ್ಲ ಅವನ್ನ ಈಗ ಕರಿಯತ್ತೇವಿ.
ಇಲ್ಲೇ ದ್ರಾಕ್ಷಿನೂ ಕರದು ಹಾಕ್ಕೊಂಡೇವಿ. ಈಗ ನಾ ಇಲ್ಲಿ ನೆಕ್ಸ್ಟ್ ಇಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ಳೋದು ನೋಡ್ರಿ ಇದಕ್ಕೆ. ಇನ್ನೊಂದು ಸ್ವಲ್ಪ ತೊಗೊಳೋಣ ಅಜ್ಜಿ, ಸೊ ಇನ್ನೊಂದು ಸ್ವಲ್ಪ ತೊಗೊಳ್ಳೋಣಂತ. ಸೊ ಇಷ್ಟು ಏಲಕ್ಕಿ ಪುಡಿ, ಆಲ್ಮೋಸ್ಟ್ 1 ಚಮಚೆ ಫುಲ್ ಏಲಕ್ಕಿ ಪುಡಿ ಬೇಕು ನೋಡ್ರಿ. ಏಲಕ್ಕಿ ಪುಡಿ ಹಾಕೊಳ್ಳೋನು. ಈಗ ಇದ ಬಾಂಡೆದಾಗನ ಬೆಲ್ಲ ಅನ್ನ ಮಾಡ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಳೋದು. ಈಗ ನಾವು ತುಪ್ಪ ಏನು ಕಾಸಿದ್ವಲ್ಲ ಅದನ್ನೇನು ಕರ್ಕೊಂಡ್ವಿ ಅಂಟದು, ಅದರಾಗ ಬೆಲ್ಲ ಹಾಕ್ಯವ್ ನೋಡ್ರಿ. ಬೆಲ್ಲ ಈಗ ಅನ್ನ ಮಾಡ್ಕೊಳ್ಳೋದು. ನಾ ಆಲ್ಮೋಸ್ಟ್ ಮೆಜರ್ಮೆಂಟ್ ಏನು ಮಾಡಿಲ್ಲ, ಬಟ್ ಈ ಕಪ್ಲೆ 4 ಕಪ್ಸ್ ಬೆಲ್ಲ ಹಾಕೈತಿ. ಈಗ ನೋಡ್ರಿ ನೀರು ಹಾಕ್ಕೊಳತ್ತೇನೆ ಇದಕ್ಕೆ. ನೀರು ಎಷ್ಟು ಹಾಕ್ಬೇಕಂದ್ರೆ ಈ ಬೆಲ್ಲ ಫುಲ್ ತೊಯ್ಯುವಷ್ಟನ್ನು ನೀರು ಹಾಕ್ಬೇಕಂತ. ಅಲ್ಲೇ ಬಾಜು ಅಜ್ಜಿ ನಿಂತ ಗೈಡ್ ಮಾಡತ್ತಾರ. ಸೊ ಇಲ್ಲೇ ನಾವು ಈಗ ಬೆಲ್ಲ ಮುಳುಗೇತಿ, ಅದ್ರೊಳಗೆ ಬೆಲ್ಲ ಮುಳುಗೇತಿಲ್ಲ ನೀರೊಳಗೆ. ನೀರು ಹಾಕೂನು ಸಾಕೀಗ, ಸಾಕು. ಸೊ ಬೆಲ್ಲ ನೋಡ್ರಿ ನೀರೊಳಗೆಲ್ಲ ಫುಲ್ ಮುಳುಗೇತದೀಗ. ಇನ್ನು ಕರಗಬೇಕದು. ಕರಗಿ ಆದ್ಮೇಲೆ ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಉಂಡೆ ಕಟ್ಟೋದು. ಇಲ್ಲಿ ನೋಡ್ಬೋದು ನೀವು, ಬೆಲ್ಲ ಈಗ ಅನ್ನ ಆಗಾಕತ್ತೈತಿ. ಸ್ವಲ್ಪ ಟೈಮ್ ಹಿಡಿತೈತಿ. ಆಮೇಲೆ 1 ಎಳೆ ಆಗಬೇಕು, 2 ಎಳೆ ಆಗ್ಬೇಕು ಅಜ್ಜಿ ಬೆಲ್ಲ? 1 ಎಳೆ ಆಗ್ಬೇಕಂತ ನೋಡ್ರಿ. ಸ್ವಲ್ಪ ಬಂತಂದ್ರೆ ಸಾಕಂತ. ಬೇರೆ ಉಂಡಿಗೆ ನಾವೆಲ್ಲ ಮಾಡ್ತೀವಲ್ಲ ಅದಕ್ಕೆ 1 ಎಳೆ 2 ಎಳೆ ತೊಗೊಳೋದಾಕೈತಿ. ಬಟ್ ಇದಕ್ಕೇನು ಹಂಗಿಲ್ಲ. ಸ್ವಲ್ಪ ಇದಕ್ಕೆ ಬಂತಂದ್ರೆ ಸಾಕು, ಹಾಕೊಂಡ್ಬಿಡ್ಬೋದು. ಹಾಕ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ಕೊಂಡು ಆಮೇಲೆ ನಾವು ಉಂಡೆ ಕಟ್ಟೋದು. ಇದು ಟೇಸ್ಟಿನೂ ಇರ್ತೈತಿ, ಆಮೇಲೆ ಹೆಲ್ದಿನೂ ಭಾಳ ನೋಡ್ರಿ ಉಂಡೆ. ಯಾಕಂದ್ರೆ ಎಲ್ಲ ಡ್ರೈ ಫ್ರೂಟ್ಸ್ ಇರ್ತಾವೆ ಇದ್ರೊಳಗೆ. ನೀವು ನಿಮಗೆ ಯಾವ್ಯಾವ ಬೇಕು ಡ್ರೈ ಫ್ರೂಟ್ಸ್ ಎಲ್ಲನೂ ಆ್ಯಡ್ ಮಾಡ್ಕೋಬೇಕು. ಆಮೇಲೆ ತುಪ್ಪ ಇರ್ತೈತಿ. ಸೊ ಎಲ್ಲ ಹೆಲ್ದಿ ಐಟಮ್ಸ್ ಇದ್ರೊಳಗೆ ಹೋಗಿರ್ತೈತಲ್ಲ. ಸೊ ಟೇಸ್ಟಿನೂ ಇರ್ತೈತಿ, ಹೆಲ್ದಿನೂ ಭಾಳ ಇದೆ. ಯಾರ್ಯಾರು ಡ್ರೈ ಫ್ರೂಟ್ಸ್ ತಿನ್ನಂಗಿಲ್ಲಲ್ಲ, ಹಿಂಗೆ ಮಾಡಿ ನಾವು ಉಂಡೆ ಕಟ್ಕೊಟ್ರೆ ತಿಂತೇವೆ ನೋಡ್ರಿ. ಇಲ್ಲಿ ನೋಡ್ಬೋದು ನೀವು, ಈಗ ಆಲ್ಮೋಸ್ಟ್ ಬೆಲ್ಲ ಆನ್ ಆಗೈತಿ. ಆತಜ್ಜಿ ಇದೀಗ ಆಯ್ತು. ಇದನ್ನೀಗ ಹಾಕ್ಕೊಳ್ಳೋದ ಇದಕ್ಕೆ? ಹಾಕೋಣ. ನಾ ಹಾಕ್ತೇನೆ ತಡಿ. ನೋಡಾತಿರಲ್ಲ, ಬೆಲ್ಲ ಹಾಕಿ ಎಲ್ಲ ಚಲೋತ್ತಂಗೆ ಮಿಕ್ಸ್ ಮಾಡ್ಕೊಂಡೇವಿ. ಈಗ ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡೋದು ನೋಡ್ರಿ. ಸೊ ಅಜ್ಜಿ ಇಲ್ಲಿ ಉಂಡೆ ಕಟ್ಟಕ್ಕೆ ಫುಲ್ ರೆಡಿ ಹಾಕೊಂತಾರೆ. ಎಸ್ಪೆಷಲಿ ಈ ಉಂಡೆ ಏನೈತಲ್ಲ ಅಜ್ಜಿ ಮಾಡಿದ್ದು ನನ್ನ ಹಸ್ಬೆಂಡಿಗಂತೂ ಫೇವ್ರೇಟ್ ನೋಡ್ರಿ. ಸೊ ನನ್ನ ಹಸ್ಬೆಂಡ್ನ ಅಜ್ಜಿಗೆ ಮಾಡಂದರು, ಆಮೇಲೆ ನನಗೂ ಅಜ್ಜಿ ಕಡೆ ಕಲ್ಕು ಅಂದರು. ಸೊ ನೀವು ಈ ವಿಡಿಯೋದ ಮುಖಾಂತರ ಅಜ್ಜಿ ಸ್ಟೈಲ್ ಅಂಟಿನ ಉಂಡೆ ಮಾಡೋದನ್ನು ಕಲಿತೀರಿ. ಯಾಕಂದ್ರೆ ಅಜ್ಜಿ ಇದೇ ಶೈಲಿ ಒಳಗೆ ಮಾಡ್ತಾರೆ ಮೊದಲಿಂದನೂ. ಈಗ ಉಂಡೆ ಕಟ್ಟಾತಾರೆ ನೋಡ್ರಿ. ಮೊದಲನೇ ಉಂಡೆ ದೇವರಿಗೆ, ಆಮೇಲೆ ನಾವೆಲ್ಲ ಟೇಸ್ಟ್ ಮಾಡೋದು. ಸೊ ಅಜ್ಜಿ 2 ಉಂಡೆ ಕಟ್ಟಿ ಕೊಡ್ತೀನಿ, ದೇವ್ರ ಮುಂದೆ ಇಡಂತಂದರು. 2 ಉಂಡೆ ಕಟ್ಟಿ ಈಗ ದೇವ್ರ ಮುಂದೆ ಇಡೋದು. ಅಜ್ಜಿ ನಗಾತಾರೆ ನೋಡ್ರಿ. ಸೊ ಹಿಂಗೆ ಉಂಡೆ ಕಟ್ಟಿಟ್ಟಾರ. ಸೊ ಈ ಸೈಜ್ ಇರಲೇನ ಅಂತ ಕೇಳತ್ತಾರ. ಈ ಸೈಜ್ ಮಾಡಿ ನಾವೀಗ ಎಲ್ಲ ಹಿಂಗೆ ಒಂದೇ ಜೀವ ಮಾಡ್ಕೊಳತ್ತಾರ ನೋಡ್ರಿ. ಒಂದೇ ಜೀವ ಮಾಡ್ಕೊಂಡು ಉಂಡೆ ಕಟ್ಟೋಣಂತ. ಮೊದಲು 2 ಉಂಡೆ ನಮ್ಮ ದೇವರಿಗೆ ನೋಡ್ರಿ. ಈಗ ಫುಲ್ ಉಂಡೆ ಕಟ್ಟೋಣಂತ. ಈಗ ನೋಡ್ರಿ ನಾನು ಉಂಡೆ ಕಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದೆ. ನಿಮಗೂ ಉಂಡೆ ಸೇರ್ತೈತನ ಅಂಥೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಇನ್ನೇನು ಹಬ್ಬ ಬಂತಲ್ಲ, ಎಲ್ಲರ ಮನ್ಯಾಗ ವೆರೈಟಿ ಉಂಡೆ ಚಾಲು ಆಕೈತಿ. ಸೊ ನಮ್ಮ ಮನ್ಯಾಗ ಇದು ಫಸ್ಟ್ ಉಂಡೆ ನೋಡ್ರಿ. ಅದು ಎಸ್ಪೆಷಲಿ ನನ್ನ ಹಸ್ಬೆಂಡಿಗೆ ಭಾಳ ಫೇವ್ರೇಟ್. ನಿಮಗೂ ಈ ಉಂಡೆ ಸೇರ್ತೈತನ ಅಂಥೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಗೈಸ್, ಉಂಡೀಸ್ ಆರ್ ಗೋಯಿಂಗ್ ಆನ್. Light up the night. Electric hearts in a city so bright. ಸೊ ಅಜ್ಜಿ ಕೈಯಾಗ ನೋಡ್ಬೋದು ನೀವು, ಉಂಡೆ ತಾಟ ಐತಿ. ಉಂಡೆ ಎಲ್ಲ ರೆಡಿ ಆಗ್ಯಾವ. ಅಜ್ಜಿ ಉಂಡೆ ಮಾಡಿ ಹೆಂಗೆ ಅನ್ನಿಸ್ತ? ಉಂಡೆ ಮಾಡೇನು ನೀವು ಮಾಡಿರಿ. ಕೊಬ್ಬರಿ ಎಲ್ಲ ಸಾಮಾನು ಹಾಕಿ ಚೆಂದಾಗಿ ಮಾಡಿರಿ. ಚಲೋ ಶಕ್ತಿ ಬರ್ತೈತಿ. ಅದು ದಿನ ಒಂದೊಂದು ಉಂಡೆ ತಿನ್ನಿರಿ. ಚಹಾ ಕುಡಿಬೇಡ್ರಿ, ಅದನ್ನು ತಿನ್ನಬೇಕು ಉಂಡೆ. ಭಾಳ ಚಲೋ ನೋಡ್ರಿ. ಅಜ್ಜಿ ಉಂಡೆ ರೆಸಿಪಿನೂ ಹೇಳಾರ, ಉಂಡೆ ತಿನ್ರಿನು ಅಂತ ಅನ್ನತ್ತಾರ. ಸೊ ನಮ್ಮವಂತರೂ ಈಗ ಉಂಡೆ ರೆಡಿ ಆಗ್ಯಾವ, ಮಾಡ್ಯಾರ ನೋಡ್ರಿ. ರೆಸಿಪಿ ಎಲ್ಲ ನಾ ಡೀಟೇಲಾಗಿ ತೋರಿಸೇನು ನಾ ನಿಮಗೆ. ನೀವು ಉಂಡೆ ಮಾಡ್ಕೊಂಡು ತಿನ್ನಿರಿ.
ನೋಡಿದ್ರಲ್ಲ ಉಂಡಿ ರೆಸಿಪಿ ಅದು. ಸೊ ಉಂಡಿ ನಿಮಗೂ ಸೇರೈತೆ ಅನ್ಕೋತೇನೆ. ಸೇರಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಸೊ ಇನ್ನು ಮತ್ತು ಯಾವ ರೆಸಿಪಿ ಬೇಕು ಅಂತ ಹೇಳಿ ಕಾಮೆಂಟ್ ಸೆಕ್ಷನ್ ಒಳಗೆ ಹೇಳ್ರಿ. ಈಗಾಗಲೇ ನೀವು ಸುಮಾರು ರೆಸಿಪಿ ನೋಡಿರಿ ಅಜ್ಜಿ ಬಂದಾಗಿಂದ. ಇನ್ನೂ ಚಲೋ ರೆಸಿಪೀಸ್ ಬೇಕಂದ್ರೆ ಹೇಳ್ರಿ, ಮಾಡಿ ತೋರಿಸ್ತೇವಂತ. ಈಗಂತೂ ನಮ್ಮ ಆಂಟಿ ನೋಡಿ ಮಸ್ತ್ ರೆಡಿ ಆಗ್ಯಾವ. ಆಮೇಲೆ ಟೇಸ್ಟ್ನು ಭಾರಿ ಆಗ್ಯಾವ ಆ್ಯಕ್ಚುಲಿ. ಟೇಸ್ಟ್ ನೋಡಿದೆ ನಾನು. ಸೊ ಟೇಸ್ಟ್ನು ಮಸ್ತ್ ಆಗ್ಯಾವ ನೋಡ್ರಿ. ನೀವು ಹಿಂಗೆ ಮಾಡ್ಕೊಂಡು ಉಂಡಿ ತಿನ್ನಿರಿ. ನಿಮ್ಮ ಮನ್ಯಾಗ ಹೆಂಗೂ ಒಣ ಕೊಬ್ಬರಿ ಅದು ಇರತ್ತೈತೆ ಈಗ ಎಲ್ಲರ ಮನ್ಯಾಗೂ. ಸೊ ಬೆಲ್ಲ, ಒಣ ಕೊಬ್ಬರಿ, ಏನೇನು ಡ್ರೈ ಫ್ರೂಟ್ಸ್ ಇರ್ತಾವೆ, ಡ್ರೈ ಫ್ರೂಟ್ಸ್ ಅಂಟು ಎಲ್ಲ ಹಾಕಿ ಉಂಡಿ ಮಾಡ್ಕೊಂಡು ತಿನ್ನಿರಿ, ಭಾರಿ ಟೇಸ್ಟಿ ಇರ್ತಾವೆ. ಸೊ ನೆಕ್ಸ್ಟ್ ವಿಡಿಯೋದಾಗ ಸಿಗೋಣಂತ. ಈ ವಿಡಿಯೋ ನಿಮಗೆ ಸೇರೈತೆ ಅನ್ಕೋತೇನೆ. ಸೊ ಬಾಯ್ ಬಾಯ್. ನಿಮಗೂ ಎಲ್ಲ ಈ ವಿಡಿಯೋ ಸೇರೈತೆ ಅನ್ಕೋತೇನೆ. ಸೇರಿದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಪಟ್ನ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ಆ್ಯಕ್ಚುಲಿ ಇನ್ನೂ ಚಲೋ ವೀಡಿಯೋಸ್ ಬರುವುದಾವ. ಥ್ಯಾಂಕ್ ಯು. ಬಾಯ್ ಬಾಯ್.